ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಇವಿಎಂ ಯಂತ್ರ ಕೈಕೊಟ್ಟಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಅಲ್ಲಿ ಇನ್ನೂ ವೋಟಿಂಗೇ ಸ್ಟಾರ್ಟ್ ಆಗಿಲ್ಲ, ಮತದಾನವೇ ಆರಂಭ ಆಗಿಲ್ಲ. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಬೋದೂರು ಗ್ರಾಮದಲ್ಲಿ ಈ ರೀತಿಯಾದಂಥ ಸಮಸ್ಯೆ ಆಗಿದೆ. ಮತಗಟ್ಟೆಗೆ ಸೆಕ್ಟರ್ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನು ಮಾಡಿದ್ರು. ತಾಂತ್ರಿಕ ದೋಷದಿಂದ ಕೆಲಸ ಮಾಡಿಲ್ಲ ಇವಿಎಂ ಮಷಿನ್. ಬೋದೂರು ಗ್ರಾಮದ ವಾರ್ಡ್ ನಂಬರ್ 3ರ ಬೂತ್ ಸಂಖ್ಯೆ 31ರಲ್ಲಿ ಇನ್ನೂ ಕೂಡ ಮತದಾನ ಆರಂಭ ಆಗಿಲ್ಲ ಎನ್ನುವಂಥ ಮಾಹಿತಿ ಇದೆ. 7 ಗಂಟೆಗೆ ಮತದಾನ ಆರಂಭ ಆಗಿದ್ದು ಈಗ ಸಮಯ ಆಗಿರೋದು 9:35. ಇನ್ನೂ ಕೂಡ ವೋಟ್ ಸ್ಟಾರ್ಟ್ ಆಗಿಲ್ಲ, ಮತದಾನ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದರೆ ಜನರ 2.5 ಗಂಟೆ ಸಮಯ ಅಲ್ಲಿ ವ್ಯರ್ಥ ಆಗಿದೆ. ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋದೂರು, ಇದು ಮತದಾನದ ಕೇಂದ್ರ. ಇಲ್ಲಿ ಇನ್ನೂ ವೋಟಿಂಗೇ ಸ್ಟಾರ್ಟ್ ಆಗಿಲ್ಲ. ಪಾಪ ಬಂದವರೆಲ್ಲ ಹೆಂಗೆ ಕೂತಿದ್ದಾರೆ ನೋಡಿ, ಅಲ್ಲೇ ಸರತಿ ಸಾಲಲ್ಲಿ ಕೂತು ಕಾಯ್ತಾ ಇದ್ದಾರೆ. ವೋಟ್ ಹಾಕಬೇಕು ಅಂತ ಬಂದಿದ್ದರು. ಬೆಳಗ್ಗೆ ಬಿಸಿಲು ಏರೋದಕ್ಕಿಂತ ಮುಂಚೆ ವೋಟ್ ಹಾಕಿ ಮನೆ ಸೇರ್ಕೋಬೇಕು, ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೋಬೇಕು ಅನ್ನೋಂಥ ಲೆಕ್ಕಾಚಾರ. ಆದರೆ ಇಲ್ಲಿ ಇವಿಎಂ ಯಂತ್ರ ಕೈಕೊಟ್ಟ ಕಾರಣಕ್ಕಾಗಿ ಮತದಾನ ಇನ್ನೂ ಆರಂಭ ಆಗಿಲ್ಲ. ಜನರು ಪರದಾಡುವಂಥ ಪರಿಸ್ಥಿತಿ ಬಂದೋಗಿದೆ. ಇನ್ನೊಂದು ಕಡೆಯಲ್ಲಿ ಚುನಾವಣಾ ಅಧಿಕಾರಿಗಳು ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಏನಾಗಿದೆ ಪ್ರಾಬ್ಲಮ್ ಅವರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಮಾಹಿತಿ ಕೊಡ್ತಾರೆ ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರತಿನಿಧಿ ಬಸವರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಯಲಬುರ್ಗಾ ತಾಲೂಕಿನ ಬೋದೂರು ಗ್ರಾಮದಲ್ಲಿ ಇವಿಎಂ ಯಂತ್ರ ಕೈಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನು ಸಮಸ್ಯೆ? ಇನ್ನೂ ವೋಟಿಂಗ್ ಆರಂಭ ಆಗಿಲ್ವಾ, ಹೇಗೆ ಅಲ್ಲಿ? ಹೌದು ಸಂಪತ್, ಏನಂತಂದ್ರೆ ಕೊಪ್ಪಳದ ಒಂದು ಯಲಬುರ್ಗಾ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೋದೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಈಗಾಗಲೇ ಇವಿಎಂ ಮಷಿನ್ ಕೈಕೊಟ್ಟಿದ್ದರಿಂದಾಗಿ ಸುಮಾರು ಇದುವರೆಗೂ ಕೂಡ ಇವಿಎಂ ಮಷಿನ್ ರಿಪೇರಿ ಆಗಿಲ್ಲ ಅಂತ ಹೇಳಲಾಗ್ತದೆ. ಹೀಗಾಗಿ ಅಲ್ಲಿ ಮತದಾನ ಮಾಡಿ ಮನೆ ಸೇರ್ಕೋಬೇಕಂತಹ ಜನರಿಗೆ ಈಗ ತೊಂದರೆ ಆಗಿದೆ ಅಂತ ಹೇಳ್ಬೋದು. ಏನು ಇನ್ನೊಂದು ತಾಸು ಬಿಟ್ಟರಪ್ಪ ಅಂದ್ರೆ ಸುಮಾರು 10 ಗಂಟೆಯಿಂದ ಕೂಡ ಬಿಸಿಲು ಇಲ್ಲಿ ಚುರುಗುಡ್ತಕ್ಕಂಥ ಕಾರ್ಯ ಆಗುತ್ತೆ. ಸುಮಾರು 43-43 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿರೋದ್ರಿಂದಾಗಿ ಬಟ್ ಜನಗಳು ಬೆಳಗ್ಗೆಯಿಂದ ಕೂಡ ಒಂದು ಮತದಾನ ಮಾಡಿ ತಮ್ಮ ಕಾರ್ಯಕ್ಕೆ ಹೋಗ್ಬೇಕಂತ ಹೇಳಿ ಮತಗಟ್ಟೆಗೆ ಬಂದಿದ್ರು. ಬಟ್ ಮತಗಟ್ಟೆಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಇವಿಎಂ ಮಷಿನ್ ಕೈಕೊಟ್ಟಿದ್ದರಿಂದಾಗಿ ಆ ಒಂದು ಇವಿಎಂ ಮಷಿನ್ ಇದುವರೆಗೂ ಕೂಡ ರಿಪೇರಿ ಆಗಿಲ್ಲ ಅಂತ ಹೇಳಲಾಗ್ತದೆ. ಹಾಗಾಗಿ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಸೆಕ್ಟರ್ ಅಧಿಕಾರಿಗಳು ಕೂಡ ಆ ಒಂದು ಇವಿಎಂ ಮಷಿನ್ ರಿಪೇರಿ ಮಾಡೋದಕ್ಕೆ ಬಹಳಷ್ಟು ಹರಸಾಹಸ ಪಡ್ತಿದ್ರು ಅಂತ ಹೇಳ್ಬೋದು. ಹೀಗಾಗಿ ಅಲ್ಲಿ ಬಂದಿರತಕ್ಕಂಥ ಮತದಾರರು ಕೂಡ ಈಗ ಮತದಾನಕ್ಕೆ ಅಡ್ಡಿ ಆಗಿದ್ದರಿಂದಾಗಿ ಬಹಳಷ್ಟು ಸಂಖ್ಯೆ ಜನರು ಕೂಡ ವಾಪಸ್ ಹೋಗುವಂತ ಒಂದು ಕೆಲಸ ಈಗ ಆಗ್ತಿದೆ ಅಂತ ಹೇಳ್ಬೋದು ಸಂಪತ್. ಥ್ಯಾಂಕ್ ಯು ಬಸವರಾಜ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೆಲವೊಂದಿಷ್ಟು ಕಡೆಗಳಲ್ಲಿ ಇವಿಎಂ ಯಂತ್ರ ಕೈಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಾಂತ್ರಿಕ ದೋಷ, ಪಾಪ ವೋಟ್ ಮಾಡೋಕೆ ಬಂದವರು ಹಾಗೆ ಸರತಿ ಸಾಲಲ್ಲಿ ಕುಳಿತುಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಬೆಳಗ್ಗೆ 7 ಗಂಟೆಗೆ ಬಂದಿದ್ದಾರೆ, 7 ಗಂಟೆ ಮುಂಚಿತವಾಗಿ ಇವ್ರು ಬಂದಿದ್ದಾರೆ ಫಸ್ಟ್ ವೋಟ್ ಹಾಕಿ ಹೋಗಿಬಿಡಬೇಕು ಅಂತೇಳಿ. ಆದರೆ ಇನ್ನೂ ವೋಟ್ ಹಾಕಿಲ್ಲ, ಹಕ್ಕು ಚಲಾಯಿಸೋಕ್ಕಾಗಲಿಲ್ಲ. ಕಾರಣ ಅಂತ ಹೇಳಿದರೆ ಇವಿಎಂನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಹೀಗಾಗಿ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ 2.5 ಗಂಟೆ ಆಯಿತು, ಇನ್ನೂ ಕೂಡ ಇವಿಎಂ ಮಷಿನ್ ಇವಿಎಂ ಯಂತ್ರ ಯಾಕೆ ಸರಿಯಾಗಿಲ್ಲ ಎನ್ನುವುದಾಗಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.